ಕನ್ನಡ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಪುರುಷೋತ್ತಮ ಗೌಡ, ನಾಡಿನಲ್ಲಿ ಜೀವನ ಕಟ್ಟಿಕೊಳ್ಳುವ ಹಲವರಿಗೆ ಕನ್ನಡ ಭಾಷೆ ಕುರಿತು ಅಸಡ್ಡೆ ಭಾವನೆ ಇದೆ. ವಾಣಿಜ್ಯ ಕಾರಣಗಳಿಗಾಗಿ ಕನ್ನಡ ಭಾಷೆಯನ್ನ ಕಡೆಗಣಿಸಿ ಅನ್ಯ ಭಾಷೆಗಳನ್ನ ಬಳಸುವ ವ್ಯಾಪಾರಸ್ಥರ ವಿರುದ್ಧ ಹೋರಾಟ, ಸರ್ಕಾರದ ಆದೇಶದಂತೆ 60% ಕನ್ನಡ ಬಳಸುವ ಮೂಲಕ ಭಾಷೆ ಕುರಿತು ಅಭಿಮಾನ ಮೂಡಬೇಕಿದೆ ಎಂದರು. ಈಗಾಗಲೇ ಕರ್ನಾಟಕ ಸರ್ಕಾರ ನಾಮಫಲಕಗಳನ್ನ ಬದಲಿಸುವಂತೆ ಆದೇಶ ನೀಡಿದ್ರು ಹಲವು ವ್ಯಾಪಾರಸ್ಥರು ಈ ಕುರಿತು ಗಮನ ಹರಿಸಿಲ್ಲ. ಇಂದಿನ ಹೋರಾಟ ಸಾಂಕೇತಿಕವಾಗಿದ್ದು ವ್ಯಾಪಾರಸ್ಥರಿಗೆ ಕೊನೆಯ ಎಚ್ಚರಿಕೆಯಾಗಿದೆ. ಈಗಲೂ ಎಚ್ಚೆತ್ತುಕೊಳ್ಳದ ಪಕ್ಷದಲ್ಲಿ ಮುಂದೆ ಕರವೇ ಸೈನಿಕರು ಹೋರಾಟದ ಮೂಲಕ ಪಾಠ ಕಲಿಸಲಿದ್ದೇವೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದಂತೆ ಇವತ್ತು 31 ಜಿಲ್ಲೆಯಲ್ಲೂ ಸಹ ಕನ್ನಡ ಅಭಿಮಾನ ಜಾಗೃತಿಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ಕೇಂದ್ರದಲ್ಲೂ ಸಹ ನಾವು ಏನು ಕನ್ನಡ ನಾಮಫಲಕ ಅಳವಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಜಾಥಾ ನಂಬ್ಕೊಂಡಿದ್ವಿ. ಈ ಜಾಥಾದಲ್ಲಿ ಕನ್ನಡ 60% ಮೇಲಿರಬೇಕು. ಯಾವುದಾದ್ರೂ ಹಾಕೊಳ್ಳಿ, ನಮಗೆ ಬೇರೆ ಭಾಷೆ ವ್ಯಾಮೋಹ ಬೇಡ. ನಾರಾಯಣಗೌಡರ ಆದೇಶದಂತೆ ಇವತ್ತು ನಾವು ಎಲ್ಲ ತಾಲೂಕುಗಳಲ್ಲಿ, ಬೆಂಗಳೂರು ಗ್ರಾಮಾಂತರ ಎಲ್ಲ ತಾಲೂಕುಗಳಲ್ಲಿ ನಾವು ಈ ಒಂದು ಜಾಥಾನ ನಾವು ಮುಂದುವರಿಸ್ತೀವಿ. ಹಾಗೇನೆ ಡಿಸೆಂಬರ್ 27 ವಿಶ್ವ ಕನ್ನಡಿಗರು ನೋಡುವಂಥ ಒಂದು ಐತಿಹಾಸಿಕ ದಿನ ಆಗಿದೆ. ಆ ದಿನ ಎಲ್ರಿಗೂ ನಮ್ಮ ಕನ್ನಡಿಗರಿಗೆ ಸಂದಂಥ ಒಂದು ಜಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮುಂದೇನು ಸಹ ಏನು ಸರ್ಕಾರ ಆದೇಶ ಮಾಡಿದ್ದಾರೆ, 13ನೇ ತಾರೀಕು ಗಡುವನ್ನು ಕೊಟ್ಟಿದ್ದಾರೆ. ಆ ಗಡುವಿನೊಳಗಡೆ ಏನಾದರೂ ನಮ್ಮ ನಾಮಫಲಕಗಳು ಏನಾದರೂ ಬದಲಾವಣೆ ಮಾಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ 14ನೇ ತಾರೀಕು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.